ಹಲೋ. ಹೋಗಿ ಎಷ್ಟೊತ್ತಾಯ್ತು ನೀನು? ಏನಕ್ಕೆ ಇಷ್ಟು ಲೇಟು? ಅಪ್ಪ ನೀನು ಬಿಡ್ಸ್ಕೊಂಬಂದಿಲ್ಲ? ಅವ್ರು ಬಿಡ್ತಿಲ್ಲ ಸಿರಿ, ನಾನು ಇಲ್ಲೇ ಇದ್ದೀನಿ. ಹಾಗೇನೆ ಇದಕ್ಕೆಲ್ಲ ಪ್ರೊಸೀಜರ್ ಇರುತ್ತೆ ಕಣೆ. ನಾವು ಬಿಡಿ ಅಂದಿದ ತಕ್ಷಣ ಬಿಟ್ಬಿಡಲ್ಲ. ಬಿಡಲ್ಲ ಅಂದ್ರೆ ಸುಮ್ಮನೆ ಕುತ್ಕೊಂಡ್ಬಿಡ್ತೀಯಾ? ಬಿಡ್ಸ್ಕೊಂಡ್ ಬರ್ತೀನಿ ಅಂತ ತಾನೇ ಹೋಗಿದ್ ನೀನು? ಹ್ಞೂ ಸಿರಿ, ಬಿಡ್ಸ್ಕೊಂಡು ಬರಬೇಕು ಅಂತಾನೆ ಬಂದಿದ್ದೀನಿ. ಬಿಡ್ಸ್ಕೊಂಡು ಬಂದೇ ಬರ್ತೀನಿ. ಮತ್ತೆ ಎಷ್ಟು ಲೇಟ್ ಆಯ್ತು? ನಮ್ಮಪ್ಪ ಊಟ ಮಾಡಿದಾರೋ ಇಲ್ಲೋ? ಸಿರಿ, ಏನೇ ಮಾತಾಡ್ತಿದ್ಯಾ? ಅವಳು ಬೆಳಿಗ್ಗೆಯಿಂದ ಹಸ್ಕೊಂಡಿಲ್ವಾ? ಅವಳು ಊಟ ಮಾಡಿದಾಳೋ ಇಲ್ವಾ ಅಂತ ಕೇಳಿದ್ಯಾ ನೀನು? ಅವಳಿಗೇನಾದ್ರೆ ನನಗೇನು? ನನಗ್ ನಮ್ಮಪ್ಪ ಚೆನ್ನಾಗಿರ್ಬೇಕು. ಸಿರಿ, ನೀನು ಸುಮ್ಮನೆ ಅಮ್ಮಂಗೆ ಬೈಬೇಡ. ಹಸ್ತಿರೋ ಹೊತ್ತಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ನಾನು ಹೇಗೋ ಬಿಡ್ಸ್ಕೊಂಡು ಬರ್ತೀನಿ, ನೀನು ಫೋನ್ ಇಡು. ಅದಕ್ಕೆ ಅವ್ನು ಚೆನ್ನಾಗೇ ಇದ್ದಾನೆ ಅಂತ ಹೇಳಿದ್ರಲ್ಲ, ಮತ್ ಯಾಕೆ ಬೇಜಾರಲ್ಲಿದ್ದೀರಾ? ಅಲ್ಲ ದಕ್ಷು, ಅವ್ರು ಹೇಳೋದು ನೋಡಿದ್ರೆ ನನ್ನ ಮಗ ಯಾವುದೋ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅನ್ನಿಸ್ತಾ ಇದೆ. ಊಟಕ್ಕೂ ಆಶ್ರಯಕ್ಕೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ರಾಜ್ ಯಾವತ್ತೂ ಸುಖದಲ್ಲಿ ಬೆಳೆದವನು. ಅವನಿಗೆ ಕಷ್ಟ ಅಂದ್ರೇ ಏನು ಅಂತ ಗೊತ್ತಿಲ್ಲ. ನಾವು ಯಾರು ಅವನ ಜೊತೆಲಿಲ್ಲದೆ ಅವನಿಗೆ ಯಾವ ಥರ ಕಷ್ಟ ಆಗ್ತಿದ್ಯೋ ಏನೋ. ಅದಕ್ಕೆ ನಾನು 10 ಸಲ ಕೇಳಿದ್ದು, ರಾಜ್ ಯಾವಾಗ ವಾಪಸ್ ಬರ್ತಾನೆ ಅಂತ. ಆದ್ರೂ ಅವರು ಹೇಳಲೇ ಇಲ್ಲ. ಸುತ್ತಿ ಬಳಸಿ ಏನೇನೋ ಹೇಳಿದ್ರು, ನನ್ಗೊಂಚೂರು ಅರ್ಥ ಆಗಿಲ್ಲ. ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಅವರೇ ಹೇಳಿದ್ರಲ್ಲ, ರಾಜ್ನ ಸರಿಯಾಗಿ ದಾರಿಗೆ ತರೋ ಹುಡುಗಿ ಸಿಗ್ತಾಳೆ, ಅವನ್ನ ತಿತ್ತಾಳೆ ಅಂತ. ಹುಡುಗಿ ವಿಷಯ ಏನೂ ಹೇಳಿಲ್ಲ. ಯಾವ ಹುಡುಗಿ? ಇಲ್ಲ ಕಾಂಚನ, ಅವ್ರು ಹಿಂದೊಂದ್ಸತಿ ಹೇಳಿದ್ರು, ರಾಜ್ ಜೀವನದಲ್ಲಿ ಒಂದು ಹುಡುಗಿ ಬರ್ತಾಳೆ, ಅವಳೇ ಅವಳನ್ನ ಸರಿ ದಾರಿಗೆ ತರ್ತಾಳೆ ಅಂತ. ಬಹುಶಃ ದಕ್ಷು ಮನ್ಸಲ್ಲಿ ಅದೇ ಕೂತಿರ್ಬೇಕು. ಅದು ಏನೇ ಇರ್ಲಿ, ಹುಡುಗಿ ಎಲ್ಲಿದ್ದಾಳೆ ಅಂತ ಏನ್ ಹೇಳಿಲ್ವಲ್ಲ. ಹುಡುಗಿ ಎಲ್ಲಿ ಬೇಕಾದ್ರೂ ಇರ್ಬೋದು. ರಾಜ್ ಸರಿ ದಾರಿ ಹುಡ್ಕೊಂಡು ಮನೆಗೆ ವಾಪಸ್ ಬಂದ್ಮೇಲೂ ಸಿಗ್ಬೋದು. ಯಾರಿಗ್ ಗೊತ್ತು? ಆ ಹುಡುಗಿ ಅದು ಯಾವಾಗ ಸಿಗ್ತಾಳೋ, ನನ್ನ ಮಗನ ಜೀವನ ಅದು ಯಾವಾಗ ಬದಲಾಗುತ್ತೋ, ಭಗವಂತನೇ ಬಲ್ಲ. ಸೇಟುಜಿ ಬಂದ್ರಾ? ಏನು ಸರ್ ಬರಕ್ಕೆ ಹೇಳಿದ್ದು? ಅದೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ನನ್ನ ಮಗನ ಅರೆಸ್ಟ್ ಮಾಡಿ ಒದ್ದು ಒಳಗಡೆ ಹಾಕಿದ್ದೀನಿ. ಅವ್ರ ಮಗಳೇನೋ ನಿಮ್ಮ ಜೊತೆ ಮಾತಾಡಬೇಕು ಅಂದರು, ಅದಕ್ಕೆ ಕರೆಸ್ದೆ. ಬಾಮ ಇಲ್ಲಿ. ಸೇಟು ಅವ್ರು ಬಂದಿದ್ದಾರೆ, ಅದೇನೋ ಇವ್ರ ಜೊತೆ ಮಾತಾಡ್ಕೋಬೇಕು ಅಂದ್ರಲ್ಲ, ಮಾತಾಡ್ಕೊಳ್ಳಿ. ಇವರು ಕಂಪ್ಲೇಂಟ್ನ ವಾಪಸ್ ತಗೊಂಡ್ರೆ ಆ ನನ್ನ ಮಗನ ಬಿಟ್ಟು ವಾಪಸ್ ಕಳಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಏನೋ ಗೊತ್ತಿಲ್ಲದೆ ಕೈ ಮಾಡಿಬಿಟ್ಟಿದ್ದಾರೆ ಅಣ್ಣ. ದಯವಿಟ್ಟು ಮನ್ಸ್ಗೆ ಹಾಕೋಬೇಡಿ. ಅವ್ರನ್ನ ಬಿಟ್ಟು ಕಳ್ಸೋಕೆ ಹೇಳಿ. ಮಾತನ್ನ ಮನ್ಸ್ಗೆ ಹಾಕೋಬೇಡ ಅಂತ ನೀನು ಹೇಳ್ತೀಯ? ಹೇಗಮ್ಮ? ನಂಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ಅಣ್ಣ. ಮನೇಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ತಪ್ಪು ಮಾಡಿದ್ದಾರೆ ಅಂತ ಗೊತ್ತು. ಇದು ಒಂದೇ ಒಂದ್ಸರಿ ಕ್ಷಮಿಸಿ ಅಣ್ಣ. ಚೆನ್ನಾಗಿದೆಯಮ್ಮ, ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಅರ್ಥಂಗೆ ಮಾಡು ಅಂದಂಗಾಯ್ತು. ಆ ನನ್ನ ಮಗ ನನಗೆ ಜೋರು ಮಾಡೋದು, ನೀನು ಬಂದು ನನಗೆ ಸಮಾಧಾನ ಮಾಡೋದು ಅಲ್ವಾ? ನೋಡು ಹೇಗೆ ನಿಂತಿದ್ದಾನೆ ಗಡವ ಥರ. ಮಾನ ಮರ್ಯಾದೆ ಇದೆಯೇನು ಅವನಿಗೆ? ಈಗ ಆಚೆ ಬಿಟ್ರೆ ಮತ್ತೆ ಅದನ್ನೇ ಮಾಡ್ತಾನೆ ಇವನು. ಹೊರಗಡೆ ಬಂದು ನೋಡು ಹೇಗೆ ಬಂದೆ ಹೊರಗಡೆ ಅಂತ ದಿಮಾಗ್ ತೋರಿಸ್ತಾನೆ. ಕಂಪ್ಲೇಂಟು ವಾಪಸ್ ತಗೊಳ್ಳಲ್ಲಮ್ಮ. ಏನ್ ಸೇಟು, ನಾನೇನು ಅನ್ನಬಾರ್ದಂದೆ ಅಂತ ಹಿಂಗ್ ಕೂಗಾಡ್ತಾ ಇದೀಯಾ? ಈಗ ದುಡ್ಡಿಲ್ಲ ಕೊಡ್ತೀನಿ ಅಂದೆ, ತಪ್ಪ? ಕಾಸಿಲ್ಲ ಅಂತ ಕುತ್ಕೆ ಕೊಯ್ಕೊಳಕ್ ಆಗ್ತದ? ಇವತ್ತಲ್ಲ ನಾಳೆ ಕೊಡ್ತೀನಿ. ಏನೋ ಜಗತ್ತಲ್ಲಿ ನೀನು ಒಬ್ಬನೇ ಸಾಲ ಕೊಟ್ಟಿರೋ ತರ ಆಡ್ಬೇಡ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಇಲ್ಲಿ ಮಾತಾಡ್ತಿಲ್ವಾ? ನೋಡ್ದ್ಯಾ ಅವನ ಬುದ್ಧಿನ? ಸಾಲ ಕೊಟ್ಟಿರೋದಲ್ದೆ ಅವನ ಕೈಲಿ ಬಯಸ್ಕೊಳ್ಬೇಕು. ನಾನು ಒಂದು ಮಾತು ಹೇಳ್ತೀನಿ ಕೇಳು, ಇವನು ಒಳ್ಳೆ ಮಾತಿಗೆ ಮಾನ ಮರ್ಯಾದೆಗೆ ಹೆದರೋನಲ್ಲ. ಜೈಲಲ್ಲೇ ಬಿದ್ದು ಸಾಯ್ಲಿ, ಆವಾಗಲೇ ಬುದ್ಧಿ ಬರೋದು. 4 ದಿವಸ ಕಂಬಿ ಎಣಿಸಿದ್ರೆ ತಲೆ ನೆಟ್ಟಗಾಗತ್ತೆ. ಹಂಗೆ ಅನ್ಬೇಡಿ ಅಣ್ಣ, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ.
ಆದ್ರೆ ಅವ್ರ ಪರವಾಗಿ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಣ್ಣ. ಅವರು ಒಳಗಡೆ ಇದ್ರೆ ಶಿಕ್ಷೆ ಆಗೋದು ಅವ್ರಿಗಲ್ಲ ಅಣ್ಣ, ನಮಗೆ. ಮನೇಲಿ ಇನ್ನೂ 2 ಹೆಣ್ಜೀವ ಕಾಯ್ತಾ ಇದೆ ಅಣ್ಣ. ಜೀವ ನಮ್ಮನೇಲೂ ಕಾಯ್ತಾ ಇದೆ. ನನ್ನ ವ್ಯಾಪಾರನು ಚೆನ್ನಾಗಿ ನಡೆದ್ರೆ ತಾನೇ ನನ್ನ ಸಂಸಾರಕ್ಕೂ ಅನ್ನ ನೀರು ಕಾಣಿಸೋದು. ಹಾಯ್ ಸ್ಯಾಂಡಿ, ಗುಡ್ ಈವ್ನಿಂಗ್. ವಿಲ್ ಯು ಪ್ಲೀಸ್ ಸ್ಟಾಪ್ ಇರಿಟೇಟಿಂಗ್ ಮೀ? ಯಾಕೆ, ಏನಾಯ್ತು? ನೀನು ರಾಗವಾಗಿ ಸ್ಯಾಂಡಿ ಅಂದಾಗೆಲ್ಲ ನಿಮ್ಮಮ್ಮ ಅಳಿ ಅಂದರೆ ಅಂದಿದ್ದೇ ನೆನಪಾಗುತ್ತೆ. ಈಗಾಗಲೇ ಈ ಹಾಸ್ಪಿಟಾಲಿಟಿಯಿಂದ ನಾನು ಇರಿಟೇಟ್ ಆಗೋಗಿದ್ದೀನಿ. ನೀನು ನಂಗೆ ಇರಿಟೇಟ್ ಮಾಡಬೇಡ. ಅಯ್ಯೋ, ನೀನು ಇರಿಟೇಟ್ ಆಗಂತದ್ದು ನಾನೇನು ಮಾಡಿದೆ? ನೀನು ಆ ಡಿವೋರ್ಸ್ ಡ್ರಾಮಾ ಮಾಡಿದಾಗಿಂದ ನಿಮ್ಮಮ್ಮ ಅಳಿ ಅಂದರೆ ಜ್ಯೂಸ್ ಕುಡಿತೀರಾ, ಅಳಿ ಅಂದರೆ ತಿಂಡಿ ತಿಂತೀರಾ, ಅಳಿ ಅಂದರೆ ಊಟ ಮಾಡ್ತೀರಾ, ಅಳಿ ಅಂದರೆ ಅಂತ ಮಾತುಗೂ ಇರಿಟೇಟ್ ಮಾಡಾಕ್ಬಿಟ್ಟಿದ್ದಾರೆ ನನ್ನ. ಇದಕ್ಕಿಂತ ಮುಂಚೆನೇ ಎಷ್ಟೋ ಚೆನ್ನಾಗಿತ್ತು. ಮುಂಚೆನೆ ಅಂದರೆ ಕಾಂತ ಸ್ವೀಟ್ ತಂದ್ಕೊಡ್ಲಿನಾ? ಮತ್ತೆ ಈ ಮನೇಲಿ ನನಗೆ ರೆಕಗ್ನಿಷನ್ ಸಿಗ್ತಿಲ್ಲ ಅಂತ ಅತ್ತೇನು ಕರ್ಕೊಂಬಂದು ನಮ್ಮ ಮನೆಗೆ ಹೊಟ್ಟೋಗೋಣ ಅಂತ ಹೆದರ್ಸ್ಬಿಟ್ಟಿದ್ದೆ. ಈಗ ರೆಕಗ್ನಿಷನ್ ಸಿಗ್ಬೇಕಾದ್ರೆ ಹೀಗೆ ಹೇಳ್ತಿದ್ಯಾ? ರೆಕಗ್ನಿಷನ್ ಯಾರು ಕೊಡಬೇಕು? ಅವ್ರು ಇವಾಗಲೂ ಕೊಡ್ತಿಲ್ಲ. ಮಾವ ಏನಾದರೂ ಬಂದು ಮಾತಾಡಿದ್ರ? ನಮ್ಮ ಪರಿಸ್ಥಿತಿ ಏನಾದರೂ ಈ ಮನೆಯಲ್ಲಿ ಚೇಂಜ್ ಆಗಿದೆಯಾ? ಇಲ್ಲ ಅಲ್ಲ. ಮುಂಚೆ ಹೇಗಿತ್ತೋ ಇವತ್ತೂ ಹಾಗೇ ಇದೆ. ನೋಡು, ಇಷ್ಟು ಬೇಗ ಪೇಷನ್ಸ್ ಕಳ್ಕೊಂಡ್ರೆ ಹೇಗೆ? ಈಗ ಅಮ್ಮ ತನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಟ್ರೈ ಮಾಡ್ತಿದ್ದಾಳೆ. ಅಪ್ಪನ ತನಕ ವಿಷಯ ಹೋಗಬೇಕು ಅಂದರೆ ಅಮ್ಮಂಗೆ ಟೆನ್ಷನ್ ಜಾಸ್ತಿ ಆಗಬೇಕು. ಅಲ್ಲಿ ತನಕ ಹೀಗೆ ಇವಾಗ ಏನಿದೆಯೋ ಅದನ್ನೇ ಮೇಂಟೈನ್ ಮಾಡೋಣ. ಈಗ ನಿಮ್ಮಮ್ಮ ಜ್ಯೂಸ್ ತೊಗೊಬಂದು ಕೊಡ್ತಾ ಇದ್ದಾರೆ, ಆಮೇಲೆ ನಿಮ್ಮ ಅಪ್ಪ ಜ್ಯೂಸ್ ತೊಗೊಬಂದು ಕೊಡ್ತಾರೆ. ಇನ್ನೇನು ಚೇಂಜ್ ಆಗಲ್ಲ. ಯಾಕೋ ನನ್ನ ಕತೆ ಬರೀ ಜ್ಯೂಸ್ ಕುಡ್ಕೊಂಡಿರೋದೆ ಅಂತ ಅನ್ಸೋಕೆ ಶುರುವಾಗಿದೆ. ಒಂದು ವಿಷಯ ಹೇಳ ನಿಂಗೆ, ನನಗೂ ಆ ನಿಮ್ಮ ಮಾವ ಗಣಪತಿ ಇದ್ದಾರಲ್ಲ ಅವ್ರಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಶಟಪ್ ಸ್ಯಾಂಡಿ, ಗಣಪತಿ ಮಾವನ ಜೊತೆ ನಿನ್ನ ಕಂಪೇರ್ ಮಾಡ್ಕೋಬೇಡ. ಹೇಳಲಿಲ್ವಾ ಆಗಲೇ? ಮಾಮ್ ಕೈಲಿ ಏನಾಗುತ್ತೋ ಅದನ್ನು ಮಾಡಲಿ, ನೋಡೋಣ ಇರು. ಡ್ಯಾಡ್ ಕೈಲಿ ಏನಾಗುತ್ತೋ ಅದನ್ನು ಮಾಡೇ ಮಾಡ್ತಾರೆ. ಪೇಷನ್ಸ್ ಸ್ಯಾಂಡಿ, ಪೇಷನ್ಸ್. ನೋಡಮ್ಮ, ನನ್ನ ಆಸೆ ಒಂದೇ, ಕಂಪ್ನಿನಲ್ಲಿ ನೀನು ನಿಮ್ಮಪ್ಪನ ಜಾಗನ ತಗೋಬೇಕು. ಇಲ್ಲ ಆ ಜಾಗ ನನಗೆ ಬೇಕು. ಅದಕ್ಕೆ ತಾನೇ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು, ಸುಶಾಂತ್ನ ಮನೆಯಿಂದ ಹೊರಗಡೆ ಹಾಕ್ಸಿದ್ದು. ಸಾಲದಕ್ಕೆ ನೇಚರ್ ಬೇರೆ ನಮಗೆ ಸಪೋರ್ಟ್ ಮಾಡ್ತು, ಅದಕ್ಕೆ ಆಕ್ಸಿಡೆಂಟ್ ಅಂತ ಒಂದು ಕಾರಣ ಬೇರೆ. ಇಷ್ಟೆಲ್ಲ ಆದಮೇಲೂ ಇನ್ನೂ ಪೇಷನ್ಸ್ ಅಂತಂದರೆ ನನಗೆ ಕೈಯಲ್ಲಿ ಆಗಲ್ಲ ಅಮ್ಮೋ. ನೋಡು, ಇದಕ್ಕೆ ನೀನೇ ಒಂದು ದಾರಿ ಹುಡುಕು, ಇಲ್ಲ ನಾನೇ ಒಂದು ದಾರಿ ಹುಡುಕ್ತೀನಿ. ಪಾಪ ಇವರಪ್ಪ ಮಾಡಿರೋ ತಪ್ಪಿಗೆ ಇವ್ರ ಕಾಲು ಬೀಳ್ತಿದ್ದಾರೆ. ಈ ಥರ ಸಿಚುವೇಶನ್ ಯಾರಿಗೂ ಬರಬಾರ್ದಾಗಿತ್ತು. ನಾನಾದರೂ ಅಲ್ಲಿದ್ದಿದ್ರೆ ಏನಾರ ಮಾಡ್ಬೋದಾಗಿತ್ತೇನೋ, ಆದರೆ ಈಗ ಏನೂ ಮಾಡೋಕ್ಕಾಗ್ತಿಲ್ಲ. ಹೇಳಮ್ಮ ಮೇಲೆ ನಿನ್ನ ಕ್ಷಮೆ ತಗೊಂಡು ನಾನೇನು ಮಾಡಲಿ? ಪಾಪ ನಿನ್ನ ಹೆಣ್ಮಗಳು 4 ಗೋಡೆ ಮಧ್ಯೆ ನನ್ನ ಕೈ ಮುಗಿತ್ಯಾ, ಕಾಲು ಮುಗಿತ್ಯಾ, ಕಣ್ಣೀರು ಹಾಕ್ತೀಯಾ? ನನ್ನ ಮಗ ಊರ್ನವ್ರ ಮುಂದೆ ನನ್ನ ಮರ್ಯಾದೆ ತೆಗೆದಿದ್ದಾನೆ.
ಇದು ಯಾವ ಕರ್ಮನಮ್ಮ ನನಗೆ? ನಮ್ಮ ವ್ಯಾಪಾರದಲ್ಲಿ ಮರ್ಯಾದೆ ಬಹಳ ಮುಖ್ಯ. ಇವನು ಮಾತು ಕೇಳಿ ಇನ್ನೂ 10 ಜನ ಅದನ್ನೇ ಮಾಡಲ್ವಾ? ಪಾಠ ಕಲಿಸೋದು ಇವನು ಮಾತ್ರ ಅಲ್ಲ, ಈ ತರ ಇರೋ ಇನ್ನು 10 ಜನಕ್ಕೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು. ಏನೋ ಆಗೋಗಿದೆ ಅಣ್ಣ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬೇಕಿದ್ರೆ ಅವ್ರ ಹತ್ರನೂ ಕ್ಷಮೆ ಕೇಳಿಸ್ತೀನಿ. ಏನ ನಾನು ಕ್ಷಮೆ ಕೇಳೋದ? ಸಾಲ ಕೊಟ್ಟಿದ್ದಾನೆ, ತೀರಿಸ್ತೀನಿ, ಅದಕ್ಕೆ ಯಾಕೆ ಕ್ಷಮೆ ಕೇಳಬೇಕು? ಮುಚ್ಚ ಬಾಯಿ. ಕೇಳಿದ್ಯಾನಮ್ಮ? ಕೇಳಿದ್ಯಾ? ಈ ನನ್ನ ಮಗನಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಅವನ ಪರವಾಗಿ ಕೇಳ್ಕೊಳಕ್ ಬಂದಿದ್ಯಲ್ಲ, ನಿನಗೆ ಬುದ್ಧಿ ಇದೆಯಾ? ಸುಮ್ಮನೆ ಮನೆಗೆ ಹೋಗು. ಇವನು 4 ದಿನ ಜೈಲಲ್ಲೇ ಇರಲಿ. ಹಂಗೆ ಅನ್ಬೇಡಿ ಅಣ್ಣ, ಮನೇಲಿ ಅಮ್ಮ ತಂಗಿ ಇಬ್ರು ಗೋಳಾಡ್ತಿದ್ದಾರೆ. ಅವ್ರು ಅಳೋದಿನ ನಾನು ನೋಡೋಕ್ಕಾಗಲ್ಲ. ನಿಮ್ಮ ದಮ್ಮಯ್ಯ ಅಂತೀನಿ. ನೋಡಮ್ಮ, ಇದನ್ನೆಲ್ಲ ಆಗ್ಲೇ ಹೇಳಿದ್ಯಾ. ನಾನು ವ್ಯವಹಾರಸ್ಥ, ಅನುಕಂಪಕ್ಕೆ ನಮ್ಮ ಹತ್ರ ಜಾಗ ಇರಲ್ಲ. ಆದ್ರೂ ಇಷ್ಟೆಲ್ಲ ಕೇಳ್ಕೋತಾ ಇದ್ಯಾ ಅಂತ ಹೇಳ್ತಾ ಇದ್ದೀನಿ. ತಗೊಂಡಿರೋ ಸಾಲನ ವಾಪಸ್ ಕೊಟ್ಟು ಕರ್ಕೊಂಡು ಹೋಗೋ ಅವನ್ನ. ಆಗತ್ತಾ ನಿನ್ ಕೈಲಿ? ಸಾಲ ಎಷ್ಟಿದೆ ಅಣ್ಣ? 35,000. $35,000ನ ಎಲ್ಲಿಂದ ತರೋದು? ಎಲ್ಲಿಂದ ಆದ್ರೂ ತಗೊಂಬಮ್ಮ. ಸಾಲ ತಗೋಬೇಕಾದ್ರೆ ತಗೊಂಡ್ಬಿಡ್ತೀರಾ? ಅದೇ ಸಾಲ ವಾಪಸ್ ಕೇಳ್ಬೇಕಾದ್ರೆ ಎಲ್ಲಿಂದ ತರಲಿ ಅಂತ ಕೇಳ್ತೀರಾ? ನಮ್ದೇನು ದುಡ್ಡಲ್ವಾ? ಮರದಲ್ಲಿ ಬೆಳಿತೀವ ನಾವು. ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗು. ಸರಿ ಅಣ್ಣ, ಸಾಲ ತೀರಿಸ್ತೀನಿ. ಆದರೆ ದಯವಿಟ್ಟು ನಂಗೆ ಸ್ವಲ್ಪ ಟೈಮ್ ಕೊಡಿ. 1 ವಾರದಲ್ಲಿ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ. ಹೋಗ್ಲಿ ಬಿಡಿ ಸೇಟು, ಅದೇನು ಈ ಕಡೆ ಹಾವು ಸಾಯಲ್ಲ, ಆ ಕಡೆ ಕೋಲು ಮುರಿಯಲ್ಲ. ಬೆಳಗ್ಗೆಯಿಂದ ಅವನ್ನ ಕೂಡಾಕೊಂಡಿದ್ದೀನಿ. ಪಾಪ ಈ ಹೆಣ್ಮಗಳು ಬೆಳಗ್ಗೆಯಿಂದ 1 ತೊಟ್ಟು ನೀರು ಕುಡಿದಲ್ಲ ಇಲ್ಲೇ ಇದ್ದಾಳೆ. ಇವನಂತೂ ಜಗಮಂಡ, ಮಾತು ಕೇಳಲ್ಲ. ಏನೋ ಒಂದು ಡಿಸೈಡ್ ಮಾಡಿ. ಸರಿ ಇನ್ಸ್ಪೆಕ್ಟರ್, 1 ವಾರ ಟೈಮ್ ಕೊಡ್ತೀನಿ. 1 ವಾರ, ಒಂದೇ ವಾರ ಟೈಮು. 8ನೇ ದಿನಕ್ಕೆ ದುಡ್ಡು ಬರಲಿಲ್ಲ ಅಂತಂದ್ರೆ ಅವನನ್ನು ನಾನು ಮಾತಾಡ್ಸಲ್ಲ. ನಮ್ಮ ಹುಡುಗರು ಬರ್ತಾರೆ, ಗೊತ್ತಲ್ಲ ನಮ್ಮ ಹುಡುಗರು ಕೆಟ್ಟವರು. ಮನೆಯಲ್ಲಿರೋದನ್ನೆಲ್ಲಾನು ಎತ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಹೆಣ್ಮಕ್ಳು ಅದು ಇದು ಅಂತ ಕತೆ ಕಟ್ಟಿದ್ರೆ ಅವ್ರು ಕೇಳಲ್ಲ. ಆಮೇಲೆ ಸೇಟು ಏನಪ್ಪ ಹೀಗೆ ಮಾಡ್ಬಿಟ್ರು ಅಂತ ಮಾತು ಬೇಡ. ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. ಏನೋ ಒಪ್ಗೆನಾ? ನೋಡಮ್ಮ, ನಿಂಗಿರೋದು ಒಂದೇ ವಾರ ಟೈಮು. ಆಮೇಲೆ ಅದು ಇದು ಕಣ್ಣೀರಾಕಿ ಕತೆ ಹೇಳಿದ್ರೆ ನಾನು ಕೇಳಲ್ಲ. ನಮ್ಮಲ್ಲಿ ಹೆಣ್ಮಕ್ಳಿದ್ದಾರೆ, ನಾನು ಅವ್ರನ್ನ ಸಾಕ್ಬೇಕು. 1 ವಾರದಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೊಡ್ತಾರೆ ಬಿಡಯ್ಯ. ಕಾಲ್ಗೆ ಬಿದ್ದಿದ್ದಾಳಂತೆ, ಸಾಕಿರಪ್ಪಂಗೆ ಅಷ್ಟು ಮಾಡಲ್ವಾ? ಇಲ್ಲ ನೋಡಮ್ಮ, ಇಷ್ಟಾದ್ರೂ ದಿಮಾಕ್